ಸರ್ ಅಲ್ಲಿ ಕಟ್ಬೋದಿತ್ತಲ್ಲ ಸರ್. ಇದ್ರ ಮೀಸ್ಲಿಕ್ಕಿರೋ ಜಾಗ ನಿಮ್ಗೆ ಬೇಕಾದ್ರೆ ಇದ್ರ ಬದಲಾಗಿ ಅಲ್ಲಿ ಕೊಡ್ತೀವಿ ಅಂದ್ರೆ ಅಲ್ಲಿ ನಿಮ್ಗೆ ಇಕ್ಕಿದ್ವಿ ಅಲ್ಲ ಸೈಟ್ ಮಾಡ್ಕೊಡ್ತೀವಿ ಅಂತ ನೀವು ಅಲ್ಲ ಅದೇ ಜಾಗದಲ್ಲಿ ಕಟ್ಬೋದಿತ್ತಲ್ಲ ಸರ್. ಇರಮ್ಮ ಒಂದ್ ನಿಮಿಷ ಈ ಕಟ್ಟಿರೋ ಮನೆ ದೊಬ್ಬೋ ಬದಲು ಖಾಲಿ ಜಾಗದಲ್ಲೇ ಕಟ್ಬೋದಿತ್ತಲ್ಲ. ನಿಮ್ಗೆ ಹೇಳಿದೀವ ಇಲ್ವಾ? ಹೇಳಿದ್ರಿ ಸರ್. ಇದು ಅಂಗನವಾಡಿ ಜಾಗ ಫಸ್ಟ್ ಖಾಲಿ ಮಾಡ್ಕೊಳ್ರಿ ದಯವಿಟ್ಟು. ಅಂಗನವಾಡಿಗಿನ್ನ ಮೊದಲು ಅವನಿಗೆ ಖಾತಾ ಮಾಡ್ಕೊಟ್ಟಿದ್ದೀರಾ ನೀವೇ ಸರ್. ಅವ್ನ್ ಗೊತ್ತಾಗಲ್ಲ. ಅಂಗನವಾಡಿಗೆ ಮೊದಲು ನೀವೇ ಖಾತಾ ಮಾಡ್ಕೊಟ್ಟಿರಲ್ಲ. ಇದಕ್ಕೆ ಇವ್ರಿಗೆ ನೀವು ಇಲ್ಲ ಸರ್, ನೀವು ನೋಟಿಸ್ ಕೊಟ್ಟು ನಮ್ಗೆ ಟೈಮ್ ಕೊಡ್ಬೇಕು ಸರ್. ನೀವು ನೋಟಿಸ್ ಕೊಟ್ಟು ನಮ್ಗೆ ಟೈಮ್ ಕೊಡ್ಬೇಕು. ನೀವು ನೋಟಿಸ್ ಕೊಟ್ಟು ನಮ್ಗೆ ಟೈಮ್ ಕೊಡಿ. ಇಮಿಡಿಯೇಟ್ ಆಗಿ ಇಲ್ಲ ಸರ್, ಇಡಿ ಸರ್, ಇವ್ರು ಬರ್ತಾರೆ ಎಲ್ರು. ಈಗ ಸರ್ ಎಲ್ಲ ಬರ್ಲಿ, ಇಡಿ ಸರ್. ನೀವು ಆ ತರ ಮಾಡಬೇಡಿ ದಯಮಾಡಿ, ಅರ್ಥ ಮಾಡ್ಕೊಳ್ಳಿ ಸರ್. ನೀವು ನೋಟಿಸ್ ಕೊಟ್ಟು ಬರ್ಬೇಕು ಸರ್. ಈ ತರ ಇಮಿಡಿಯೇಟ್ ಆಗಿ ಬರ್ಬಾರ್ದು ಸರ್. ನೋಟಿಸ್ ಕೊಡ್ಬೇಕು ಸರ್, ಯಾರೇ ಆಗ್ಲಿ. ಮೇಡಮ್ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೋಟಿಸ್ ಕೊಡ್ದೆ ಕಿತ್ತಾಗ ತಪ್ಪು ಸರ್. ಮೇಡಮ್ ಇದು ತಪ್ಪು ಮೇಡಮ್. ಇದು ಮಗು ಇದೆ, ಮಗು ಅಷ್ಟು ದೌರ್ಜನ್ಯ ಮಗುನ್ ಸಾಯ್ಸಾಕ್ತೀರಾ? ಮಗುನ್ ಸಾಯ್ಸಾಕಿ ಹೋಗ್ಲಿ. ಅಲ್ಲ ಸರ್, ಏನು ಇದು ದೊಡ್ಡ ಹೈವೇ ಮೇಲೆ ಮನೆ ಕಟ್ತಾ ಇದ್ರೆ ಸರ್ ಇವಾಗ. ದೊಡ್ಡ ನೋಡಿ ಇದೆಲ್ಲ ಮಗು ನೋಡಿತಾ ಇದ್ದಾರೆ. ಇಲ್ಲ ಸರ್, ಕಾನೂನು ಪ್ರಕಾರ ನೀವು ನೋಟಿಸ್ ಕೊಟ್ಟು ಬರ್ರಿ. ನೋಟಿಸ್ ಕೊಟ್ಟು ಬಂದಿ ಸರ್ ಕಾನೂನು ಪ್ರಕಾರ. ಅವ್ರು ಹೇಳ್ದಂಗೆ ಮಾಡಬೇಡಿ ನೀವು ದಯಮಾಡಿ. ನೀವು ನ್ಯಾಯ ಮಾಡಬೇಕಾಗಿರೋರು ನೋಡಿ ಸರ್. ನೀವು ನೋಟಿಸ್ ಕೊಟ್ಟು ಬರ್ಬೇಕು, ಟೈಮ್ ಕೊಟ್ಟು. ಇದೆಲ್ಲ ಆಗಲ್ಲ. ಕಾನೂನು ಪ್ರಕಾರ ನೀವು ಕೊಟ್ಟಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀರಾ. ಇಲ್ಲ